ಸರ್ ಇದು ಚಿಕನ್ದು ರೆಡ್ ಚಿಲ್ಲಿ ಮತ್ತೆ ಹರಿಯಾಲಿ ತೊಗೊಂಡಿದ್ದು ನಾವು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ತೊಗೊಂಡ್ಮೇಲೆ ಬೇರೆ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ನಮಗೆ. ಮುಂಚೆ ಬೇರೆ ಕಡೆ ತಿಂತಿದ್ವಿ, ಬಟ್ ಇಲ್ಲಿಗೆ ಬಂದ್ಮೇಲೆ ಇದ್ಬಿಟ್ಟಿನೆಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ. ಚೆನ್ನಾಗಿದೆ, ಬೆಸ್ಟ್ ಹೈಜೀನ್ ಇದೆ, ವರ್ತ್ ಇದೆ. ಇದು ಚಿಕನ್ ಕಬಾಬು. ಇದು 6 ಪೀಸ್ ಇರುತ್ತೆ. ಬೇರೆ ಎಲ್ಲೂ ಈ ತರ ಪೀಸ್ಗಳನ್ನ ಮಾಡಿಸಲ್ಲ, ಕಡಿಮೆ. ನಾನು ಖುದ್ದಾಗಿ ನಾವೇ ಹೋಗಿ ನಿಂತ್ಕೊಂಡು ಇದು 150 ಇದಿಷ್ಟು ಪೀಸ್ಗೆ ಮಿನಿಮಮ್ ನಿಮಗೆ 400 ಗ್ರಾಮ್ ಬರುತ್ತೆ. ಜಿಮ್ ಅವ್ರು ಜಾಸ್ತಿ ಬರೋದ್ರಿಂದ ಈ ತರದ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ಇದು ನಾವು ಈಗ ಫಸ್ಟಿಗೆ ಬಂದಾಗ ನಮಗೂ ಈ ಫೀಲ್ಡ್ ಎಲ್ಲ ಹೊಸದಾಗಿರೋದ್ರಿಂದ ಕ್ಲಿನಿಕ್ ಫೀಲ್ಡ್ ಅಲ್ಲಿ ಇದೆ. ಇದು ಕ್ಲಿನಿಕ್ ಫೀಲ್ಡ್ ಇಂದ ಇಲ್ಲಿಗೆ ಏನೋ ಒಂದು ಸ್ವಂತದ್ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೂ ಜಂಪ್ ಆಗಿರೋರು. ಸಾಸಿವೆ ಎಣ್ಣೆ. ಇಲ್ಲ ಸಾಸಿವೆ ಎಣ್ಣೆ. ಬಟ್ ಇದು ಬೇರೆ ಡಬ್ಬದಲ್ಲಿ ಹಾಕಿ ಇಟ್ಕೊಬಿಡಿ. ಈಗ ನಾರ್ಮಲ್ ರಿಫೈಂಡ್ ಎಲ್ಲ ಅನ್ಕೊಬಿಡಿ. ಇಲ್ಲ ಆ್ಯಕ್ಚುಲಿ ಏನಕ್ಕಂದ್ರೆ ನನಗೆ ಜಾಸ್ತಿ ಆಯಿಲ್ ನಾನು ಯೂಸ್ ಮಾಡೋದು ಇಲ್ಲ. ನನಗೆ ನನ್ನ ಮಸಾಲ ಹಾಕ್ಬಿಟ್ಟು ಅದಕ್ಕೆ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ನಾನು ಜಸ್ಟ್ ಲೇಪನೆ ಮಾಡ್ತೀನಿ ಅಷ್ಟೇ. ಮತ್ತು ಇಲ್ಲಿ ರೆಗ್ಯುಲರ್ ಆಗಿ ನಮ್ಮದು ಕ್ವಾಂಟಿಟಿಯಿಂದನೇ ಜಾಸ್ತಿ ಜನ ಬರುವಂಥದ್ದು ಇಲ್ಲಿ. ನನಗೂ ಆಶ್ಚರ್ಯ ಆಯಿತು, ಕ್ವಾಂಟಿಟಿ ತುಂಬ ಜಾಸ್ತಿನೇ ಇದೆ. ನನಗೆ ತುಂಬ ಜನ ನನ್ನ ಕಸ್ಟಮರೇ ಹೇಳಿದರು, ನೀವು ಇದರಲ್ಲಿ ಒಂದು ಸ್ವಲ್ಪ ಇದು ಮಾಡಿ ಕೊಡಿ, ನಿಮಗೆ ಲಾಸ್ ಆಗಲ್ವಾ ಅಂತ. ನಾನು ಏನಿರೋದೆ ಅಂದರೆ ನಾವು ಅದನ್ನೊಂದನ್ನು ಪ್ರಯತ್ನ ಪಟ್ಟಿದ್ದೀವಿ, ಅದರಿಂದ ಒಂದು ಸ್ವಲ್ಪ ಮೇಲೆ ಇದ್ದೀವಿ. ಅದನ್ನು ಇನ್ನು ಕ್ವಾಲಿಟಿ ಇಲ್ಲ ಅದೇ ಹೇಳ್ತಾರಲ್ಲ ಸರ್, ನಾವು ಏನೋ ಯಾರ ಹತ್ರನೋ ಕೆಲಸ ಮಾಡ್ತಾ ಇದ್ದವರು ಒಂದು ಸ್ವಂತದ್ದು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಸಾಕು. ಸ್ವಂತ ಉದ್ಯೋಗ ಮಾಡೋರಿಗೆ ಯಾವುದಾದ್ರೇನು ಸ್ವಂತದ್ದಂತ ನಂದು ಅನ್ನೋದಿದ್ದಾಗ ನಾವು ಅದಕ್ಕೆ ಎಫರ್ಟ್ ಜಾಸ್ತಿ ಆಗ್ತದೆ. ಇನ್ನು ಜನಗಳಿಗೆ ಏನು ಜಾಸ್ತಿ ಕೊಡೋಣ, ಟೇಸ್ಟ್ ಏನು ಕೊಡೋಣ ಅನ್ನೋದನ್ನ ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. 150 ರೂಪೀಸ್. ಸಾಸಿವೆ ಎಣ್ಣೆನೇ ಯೂಸ್ ಮಾಡೋದು. ಇದಕ್ಕೆ ಏನಕ್ಕೆ ನಾವು ಆಯಿಲು ಟಚ್ ಮಾಡಿಸ್ತೀವಿ ಅಂದರೆ ಅಡಿ ಹಿಡಿಬಾರ್ದು, ಅದಕ್ಕೆ ಹಿಡಿಬಾರ್ದು ಗ್ರಿಲ್ಲಿಗೆ ಅಂತ ಅಷ್ಟೇ. ಮತ್ತು ನಮ್ಮದು ಮಸಾಲ ನಾವು ಏನು ಮಾಡಿರ್ತೀವಿ ಆ ಮಸಾಲ ನೀಟಾಗಿ ಕುತ್ಕೋಬೇಕು ಅದಕ್ಕೆ ಅಂತ. ಇದು ವಿಂಗ್ಸ್ 5 ಪೀಸ್ ಇರುತ್ತೆ. ಇದು 150 5 ಪೀಸಿಗೆ. ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಇದು ನಾನು ಟೆಂಡರ್ ಚಿಕನ್ನೇ ಹಾಕೋದು, ನಾನು ನಾರ್ಮಲ್ ಚಿಕನ್ ಹಾಕಲ್ಲ. ನಿಮಗೆ ಇದು ಇಷ್ಟು ಸ್ಮೂತಾಗಿ ಮತ್ತು ಈ ಎಲ್ಲರೂ ಚಿಕನ್ ಕೊಡ್ತಾರೆ ಬಾರ್ಬಿಕ್ಯೂ ಅಲ್ಲಿ, ಈ ಚಿಕನ್ ಯಾರು ಕೊಡಲ್ಲ. ಇದು 5 ಸ್ಟಾರಿಗೆ ನೀವು ಏನು 5 ಸ್ಟಾರಿಗೆ ಕೊಡ್ತಾರೆ ಚಿಕನ್ನು, ಈ 5 ಸ್ಟಾರ್ 7 ಸ್ಟಾರ್ ಹೋಟೆಲಿಗೆ ಕೊಡ್ತಾರೆ ಅದೇ ಚಿಕನ್. ಇದು ಬ್ರೆಸ್ಟ್ ಪೀಸ್ 2 ಪೀಸ್ ಬರುತ್ತೆ. ಇದು 150 ಇರುತ್ತೆ. ಲೆಗ್ ಬಂದ್ಬಿಟ್ಟು ನಿಮಗೆ ಹೀಗಿರುತ್ತೆ. ಇದು 60 ರೂಪೀಸ್ ಇರುತ್ತೆ. ಆಮೇಲೆ ಓವರ್ ಲೆಗ್ ಇದು 120 ರೂಪೀಸ್ ಇರುತ್ತೆ. 5 ಪೀಸು. ಇದಕ್ಕೆ 100 ರೂಪೀಸ್ ಮಾಡ್ತೀವಿ. ಒಂದು ಪಡ್ಲಿ. ಇದು ವಿಂಗ್ಸು. ಇದು 150ನೇ 5 ಪೀಸ್ ಬರುತ್ತೆ. ಕಬಾಬಲ್ಲಿ ನಿಮಗೆ 2 ವೆರೈಟಿಯಾಗಿ ಸಿಗುತ್ತೆ. ಚಿಕನಲ್ಲಿ ಒಂದು ಹರಿಯಾಲಿ, ಮತ್ತೊಂದು ನಿಮಗೆ ರೆಡ್ ಚಿಲ್ಲಿ. ಬೋನ್ಲೆಸ್ಸಲ್ಲಿ ಇದು ಚೆಸ್ಟ್ ಪೀಸ್ ಇದೆ, ಅದು ನಿಮಗೆ 2 ಪೀಸ್ ಬರುತ್ತೆ. 150 ಇವತ್ತು ಒಂದು ತಿಂದಿರ್ತಾರೆ, ನಾಳೆ ಆದರೆ ಜಾಸ್ತಿ ನಮಗೆ ಏನಂದರೆ ಇದು 3 ದಿನ ಮಾತ್ರ ಮಾಡುವಂಥದ್ದು. ಇವಾಗ ಇಂಟ್ರೊಡ್ಯೂಸ್ ಮಾಡಿರೋದು ಇದು ಕೀಮಾ ವಡ. ಇದು ಚಿಕನ್ ಕೀಮಾ ವಡ. ಚಿಕನ್ ಮಾಡ್ತೇವೆ. ಇದು ಚೆಸ್ಟು. ಇದು ಬಂದು ನಿಮಗೆ ಒಂದು ಪ್ಲೇಟ್ ಬಂದು 150 ರೂಪೀಸ್ ಇರುತ್ತೆ. ಇಲ್ಲ 2 ಪೀಸ್. ಹೌದು. ಇಲ್ಲ ಇದನ್ನ ನಾವು ನಮಗೊಂದು ರೇಂಜಲ್ಲಿ ಕಟ್ ಮಾಡಿ ಕೊಡ್ತಾರೆ ಅವರು. ಇದು ನಿಮಗೆ ಮಿನಿಮಮ್ ಅಂದ್ರೆ 300 ಗ್ರಾಮ್ ಬರುತ್ತೆ 2 ಪೀಸ್. ಇದು ಜಿಮ್ ಪರ್ಪಸ್ ಇರೋದ್ರಿಂದ ಅವರಿಗೆ ಮಿನಿಮಮ್ ಅವರು ಒಂದಿಷ್ಟು ತಗೋಬೇಕು ಅನ್ನೋದಿರುತ್ತೆ. ಇದು 450 ಬರುತ್ತೆ. 400 ತನಕ ಬರುತ್ತೆ ಗ್ರಾಮ್. ಬರುತ್ತೆ ಡೀಪ್ ಫ್ರೈ. ಇದು ಹರಿಯಾಲಿ ಇದು ಬಂದ್ಬಿಟ್ಟು ನಿಮಗೆ ಒಂದು 10 ಮಿನಿಟ್ಸ್. ಯಾಕಂದರೆ ಇದರಲ್ಲಿ ಮಸಾಲ ಬೇರೆ ಇರುತ್ತೆ, ಹಾಗಾಗಿ ಒಂದು 10 ಮಿನಿಟ್ಸು. ನಿಮಗೆ ಆ ಕಬಾಬ್ ಆದರೆ ನಿಮಗೆ ಒಂದು 7 ನಿಮಿಷ. ಇದು ಸ್ಪೆಷಲ್ ಮಸಾಲೆ. ಇದು ರೂಪ್ಚಂದ್ ಸ್ಪೆಷಲ್. ಇದು ಮಂಗಳೂರು ಮಸಾಲೆ ಬರುತ್ತೆ. ಫಿಶ್ ಆದರೆ ನಿಮಗೆ ಈ ಮಸಾಲೆ ಸೂಪರಾಗಿ ಬರುತ್ತೆ. ಇದು ಇದು ಅಂದರೆ ರೂಪ್ಚಂದ್ ಅಂತ ಹೇಳ್ತಾರೆ ಇಲ್ಲಿ ಬ್ಯಾಂಗ್ಳೂರು ಲೋಕಲ್. ನಿಮಗೆ ಫಿಶಲ್ಲಿ ಏನಂದರೆ ನಾವು ಸ್ಕಿನ್ನು ಏನಿರುತ್ತೆ ಅದು ನಿಮಗೆ ಅಂಟ್ಕೊಳುತ್ತೆ. ಇದಕ್ಕೆ ನಾವು ಎತ್ತಬೇಕಾದ್ರೆ ಮಾಂಸ ಇದು ಸ್ವಲ್ಪ ಇದಾಗತ್ತೆ. ಮಾಂಸನೇ ಆದರೆ ಇದು ನೀಟಾಗಿ ಬೇಯುತ್ತೆ. ಕೇಳ್ತಾ ಇದ್ದಾರೆ ಹೆವಿ, ಅದಕ್ಕೆ ಇರೋದು ಇವಾಗ ಬೇಡಿಕೆ. ಎಲ್ಲರೂ ಮಂಗಳೂರು ಸೈಡ್ದು ಫಿಶು ಅದು ಇಷ್ಟಪಡ್ತಾರೆ ಜಾಸ್ತಿ. ವಾರದಲ್ಲಿ 3 ದಿನ ಇದ್ದೇ ಇರ್ತಾರೆ. ಅವ್ರು ಜಿಮ್ ಹುಡುಗರು ಬಂದರೆ ಒಂದು 3 ಜನ ಬರ್ತಾರೆ. ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇತ್ತು, ಏರಿಯಾ ಒಂದು ಸ್ವಲ್ಪ ಹೊಸದು. ಆನಂತರ ಬರೋ ಕಸ್ಟಮರೇ ನನ್ನ ರೆಗ್ಯುಲರ್ ಆಗಿ, ಮತ್ತು ಅವರಿಂದನೇ ನೆಕ್ಸ್ಟು ಕಾಂಟ್ಯಾಕ್ಟ್ ಆ ಥರ ಫಿಶ್ ಸಿಗುತ್ತೆ. ರೂಪ್ಚಂದ್ ಒಂದೇ ಆಗ್ತಿರೋದು, ಯಾಕಂದರೆ ನಾವು ಮಂಗಳೂರು ಫಿಶನ್ನು ಹಾಕಬೇಕು, ಆದರೆ ಈ ತವದಲ್ಲಿ ಅದನ್ನ ಮಾಡಲಿಕ್ಕಾಗಲ್ಲ. ಅದಕ್ಕಂತಲೇ ಬೇರೆದಿರಬೇಕು. ಅದು ನಾನು ಒಂದು ಸ್ವಲ್ಪ ಹೈಜಿನಿಕ್ಕಾಗಿ ಕೊಡಬೇಕು. ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೇ ಮತ್ತೆ ಅದಕ್ಕೆ ನಾವು ಕೈ ಹಾಕಬೇಕು ಅಂತ. ಹೌದು, ಯಾಕಂದರೆ ಇದು ಆಲ್ಮೋಸ್ಟ್ ನಮಗೆ ಎಲ್ಲ ಕಡೆ ಹೋದಾಗೂ ರಿಫೈಂಡ್ ಆಯಿಲ್ ಬೇರೆ ರೀತಿಯಲ್ಲಿ ಆಯಿಲ್ ಸಿಗುತ್ತೆ.
ಆದರೆ ಇದು ಏನಕ್ಕೆ ನಾವು ಮಾಡ್ತಾ ಇರೋದಂದರೆ ಕೊಡೋದು ಕ್ವಾಲಿಟಿಯಲ್ಲಿ ಅದನ್ನು ನಾನು ತಿಂತೀನಿ. ಜನಗಳಿಗೆ ಕೊಡಬೇಕಾದ್ರೆ ನಾವು ತಿನ್ನೋದು ನಾವು ಎಷ್ಟು ಹೈಜಿನಿಕ್ ಆಗಿ ತಿಂತೀವೋ ಹಾಗೆ ಜನಗಳಿಗೂ ಕೊಡಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಮಸಾಲೆ ನಾವು ಯಾವುದೇ ಕಾರಣಕ್ಕೂ ನಾವು ಹೊರಗಡೆಯಿಂದ ತರಲ್ಲ, ನಾವೇ ಮಾಡೋದು ಮನೆಯಲ್ಲಿಂದ. ನಮಗೆ ಅದು ವರ್ತು ಅನಿಸುತ್ತೆ. ನನಗೂ ಸಹಕಾರ ನನ್ನದು ಸಿಸ್ಟರ್ ಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಅವರು ಎಲ್ಲ ಪ್ರಿಪರೇಷನ್ ಮಾಡಿ ಆದ್ರ ಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ನಾನು ಮಾಡ್ಕೊಂಡು ಹೋಗ್ತೇನೆ. ತುಂಬ ಕಡೆಯಲ್ಲಿ ಕೆಲಸ ಮಾಡಿದ್ದೀನಿ. ನಮಗೂ ಪ್ರೊಫೆಷನಲ್ ಬೇರೆ ಬೇರೆ ಇದೆ. ಅದರಿಂದ ಇಲ್ಲ ನಾನೇ ಸ್ವಂತದ್ದೇನೋ ಒಂದು ಮಾಡ್ಕೋಬೇಕು, ನಾನೇನೇ ಸ್ಟ್ರಗಲ್ ಮಾಡಿದ್ರು ನನಗೆ ಅದು ಆಗಬೇಕು. ಯಾಕಂದರೆ ನಾವು ಆ ಥರ ಥಿಂಕ್ ಮಾಡ್ಕೊಂಡು ನನಗೆ ಇರಲಿ. ಅದು ಅಕಸ್ಮಾತಾಗಿ ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಅದರಲ್ಲಿ ನನಗೆ ಸಿಗೋದು. ನಾನು ಇನ್ನೊಬ್ರಿಗೆ ಎಫರ್ಟ್ ಹಾಕ್ಬಿಟ್ಟು ಅಲ್ಲಿ 4 ಮಾತು ಕೇಳೋದಕ್ಕಿಂತ ನಾವು ಸ್ವಂತವಾಗಿ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಅಂದ್ಕೊಂಡು ಇನ್ನೊಂದು ಸ್ಟಾರ್ಟ್ ಮಾಡಿ. ನಾವು ಹೊರಗಡೆ ಒಬ್ರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನೀವು ಎಷ್ಟೇ ಜೀವ ಕೊಟ್ಬಿಟ್ಟು ಕೆಲಸ ಮಾಡಿ ಅದು ಅವ್ರಿಗೆ ಕಡಿಮೆನೇ. ನಾವಿಲ್ಲಿ ನಾವು ಎಫರ್ಟ್ ಹಾಕ್ತೀವಲ್ಲ ಇದು ನಮಗೂ ಇರುತ್ತೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಾವಲ್ಲಿ ಎಷ್ಟೇ ನಾವು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಟೈಮಿಂಗ್ಸ್ ಮೀರಿ ಕೆಲಸ ಮಾಡಿದ್ರೂ ಒಂದು ಸ್ಮೈಲ್ ಒಂದು ಅಷ್ಟೇ, ಸೂಪರ್ ಅಮ್ಮ ಇಷ್ಟೇ. ನಾಳೆ ಅಕಸ್ಮಾತಾಗಿ ನನ್ನಿಂದ ಅಲ್ಲಿಗೇನೋ ಸ್ವಲ್ಪ ಕಡಿಮೆ ಆಯಿತು ಕೆಲಸ ಅಂದಾಗ ಬೇರೆ ಮಾತು ಬರುತ್ತೆ. ಇದು ಈ ಫೀಲ್ಡಿಗೆ ಬರಬೇಕಂದ್ರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ನಾನು ಹೋಗ್ಬಿಟ್ಟು ನಾನು ಕಲಿತು ಮಾಡುವಂಥದ್ದು ತುಂಬ ಉತ್ತಮ. ಇದರಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ 1-1.5 ತಿಂಗಳು 2 ತಿಂಗಳು ತನಕ ನಾನು ಇದರಲ್ಲಿ ಪ್ರಾಕ್ಟೀಸ್ ತೊಗೊಂಡಿದ್ದೀನಿ. ಫ್ರೀ ಆಫ್ ಕಾಸ್ಟ್ ಕೆಲಸ ಮಾಡಿದ್ದೀನಿ. ಬಂದು ಅವ್ರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನು ಅನ್ನೋದು ಫ್ರೆಂಡಿಂದನೇ ನಾನು ಕಲ್ತ್ಕೊಂಡಿರೋದು. ಸುಮ್ಮನೆ ನಾನು ನೋಡಿದೆ, ಒಂದು ಕೆಲಸ ನೋಡಿದೆ, ಒಂದು ವ್ಯಾಪಾರ ಚೆನ್ನಾಗಿತ್ತು, ನಾನು ಯಾಕೆ ಮಾಡಬಾರ್ದು, ನಾನು 4 ಜನ ಇಟ್ಕೊಂಡು ಮಾಡ್ತೀನಿ ಅಂದರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಅದರಲ್ಲೂ ನುಗ್ಗಬೇಕು. ನನಗೊಂದು ಚಿಕ್ಕದಾಗಿ ನಾನೊಂದು ಯಾವುದು ಈ ಕಡಲೆ ವ್ಯಾಪಾರ ಮಾಡ್ತೀನಿ ಅಂದ್ರೂ ಅದರಲ್ಲಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ನನಗೆ ಆ ಒಂದು ಪ್ಯಾಕೆಟ್ ಕಟ್ಟಲಿಕ್ಕಾದರೂ ಬರಬೇಕು. ನನಗೆ ಇಲ್ಲಿ ವಿಶೇಷ ಅಂದರೆ ನಮ್ಮ ಬಾರ್ಬಿಕ್ಯೂಯಲ್ಲಿ ಚಿಕನ್ನು ಬಂದ್ಬಿಟ್ಟು ಪೀಸ್ಗಳು ಅದು ವೆರೈಟಿಯಾಗಿ ಸಿಗುತ್ತೆ ಅಷ್ಟೇ. ಮಾಮೂಲಿ ಎಲ್ಲರೂ ಬಾರ್ಬಿಕ್ಯೂ ಮಾಡ್ತಾರೆ, ಆದರೆ ಬಾರ್ಬಿಕ್ಯೂಯಲ್ಲಿ ಹೊಸದೊಂದು ಟ್ರೆಂಡನ್ನು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಮಾಡ್ಕೊಂಡಿರೋಂಥ. ಸ್ಪೆಷಲ್ ಅಂದರೆ ನಿಮಗೆ ನಮ್ಮದು ಪೀಸಸ್ ಮೇಲೆ ಡಿಪೆಂಡು. ಪೀಸ್ ಬಂದ್ಬಿಟ್ಟು ನಿಮಗೆ ಒಂದು ಕಬಾಬ್ ಬಂದ್ಬಿಟ್ಟು ನಾರ್ಮಲ್ಲಾಗಿ ನಿಮಗೆ 100 ರುಪೀಸ್ಗೆ ನಿಮಗೆ 50 ಗ್ರಾಮ್ಸು ಈ ಥರ ಕೊಡ್ತಾರೆ. ಇಲ್ಲಿ 400 ಗ್ರಾಮ್ಸ್ ಇರುತ್ತೆ ಮಿನಿಮಮ್, ಅದು 150ಅಲ್ಲಿ ಸಿಗುತ್ತೆ. 6 ಪೀಸಸ್ ಇರುತ್ತೆ. ಮತ್ತು ನಿಮಗೆ ನಮ್ಮ ಬ್ರೆಸ್ಟ್ ಪೀಸು ಅಷ್ಟೇ, ನಿಮಗೆ ಮಿನಿಮಮ್ 300 ಗ್ರಾಮ್ಸ್ ಇರುತ್ತೆ. ಮತ್ತು ವಿಂಗ್ಸ್ ಇರುತ್ತೆ, ಲಾಲಿಪಾಪ್ ಇರುತ್ತೆ. ಇದೆಲ್ಲ ಅಂದರೆ ನಿಮಗೆ ಫೀಸ್ ಲೆಕ್ಕನೇ ಬರುವಂಥದ್ದು. ಆದರೆ ಪ್ಲೇಟ್ ಇರುವಾಗ ಪ್ಲೇಟಿಂದು ಡಿಪೆಂಡ್ ಮಾಡಿದಾಗ ನಿಮಗೆ ವಿಂಗ್ಸ್ ಬಂದ್ಬಿಟ್ಟು 150 ಇರುತ್ತೆ, ಅದು 5 ಪೀಸ್ ಬರುತ್ತೆ. ನಿಮಗೆ ಲಾಲಿಪಾಪ್ ಬಂದ್ಬಿಟ್ಟು 5 ಪೀಸ್ ಇರುತ್ತೆ, 100 ರುಪೀಸ್ ಇರುತ್ತೆ. ಮತ್ತು ನಿಮಗೆ ಮಾಮೂಲಿ ಲೆಗ್ಗು ನಿಮಗೆ ಬೇರೆ ಕಡೆಗಿಂತ ಸ್ವಲ್ಪ ಕಡಿಮೆನೇ. 120ಗೆ ನಾವು ಫುಲ್ ಲೆಗ್ ಕೊಡ್ತೀವಿ. 60 ರುಪೀಸಿಗೆ ಬಂದ್ಬಿಟ್ಟು ನಿಮಗೆ ಮಾಮೂಲಿ ಲೆಗ್ ಅಂದರೆ ಏನು ಡ್ರಮ್ ಸ್ಟಿಕ್ ಅಂತೀವಿ ಅದು 60 ರುಪೀಸಿಗಿರುತ್ತೆ. ಟೈ ಪೀಸ್ ಬಂದ್ಬಿಟ್ಟು ನಿಮಗೆ 60 ರುಪೀಸ್ ಇರುತ್ತೆ. ಯಾವುದೋ ಒಂದು ಫುಡ್ ತಿಂತೀರಿ ಅಂದರೆ ನೀವು ಅಲ್ಲಿ ಟೇಸ್ಟ್ ಇದ್ದರೆ, ಆ ವ್ಯಕ್ತಿ ಚೆನ್ನಾಗಿ ಟ್ರೀಟ್ ಇದ್ದರೆ ನೀವು 4 ಜನಕ್ಕೆ ಹೇಳ್ತೀರಾ, ಇಲ್ಲಾಂದ್ರೆ ಹೇಳಲಿಕ್ಕಾಗಲ್ಲ. ಆ ಮನಸ್ಸು ಬರಲ್ಲ, ಯಾಕೆ ಅಲ್ಲಿಗೆ ಹೋಗ್ತೀರಾ, ಅದ್ರಿಗೇನೋ ಬೇರೆ ಎಲ್ಲಾದರೂ ಹೋಗಿ ಅಂತ. ಹೈಜಿನ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರ್. ನಾವೀಗ ಇದನ್ನೇ ಇವಾಗ ಅಕಸ್ಮಾತಾಗಿ ನನಗೆ ತಿನ್ನಬೇಕು, ನಾನು ನೀಟಾಗಿ ಇಟ್ಕೊಂಡ್ರಲ್ಲ, ನಾನು ನೀಟ್ ನೋಡ್ಕೊಂಡು ಹೋಗ್ತೀನಿ. ಕಸ್ಟಮರಿಗೂ ಅದನ್ನೇ ಕೊಡಬೇಕು ಅನ್ನೋದು ನಂದು ಸರ್. ನಮ್ಮದು ಬಾರ್ಬಿಕ್ಯೂ ಅಷ್ಟೇ ಇಟ್ಟಿರೋದು, ಹಾಂ, ಬೇರೆ ಏನೂ ಇಲ್ಲ. ಟೈಮಿಂಗ್ಸ್ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ಬಂದುಬಿಟ್ಟು ನಾನು ಶಾಪ್ ಓಪನ್ ಮಾಡ್ಕೊತೀನಿ. ಮಿನಿಮಮ್ ರೆಡಿ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. 6:30ಇಂದ ಕಂಟಿನ್ಯೂ ಸ್ಟಾರ್ಟ್. ಹಾಂ, ಜಿಮ್ದು ಕಸ್ಟಮರ್ ತುಂಬ ಜನ ಬರ್ತಾರೆ. ಯಾಕಂದರೆ ಅವರಿಗೂ ಪ್ರೋಟೀನ್ ಮೇಯ್ನ್ ಬೇಕು ಚಿಕನಲ್ಲಿ ನಾವು ಅವ್ರಿಗೆ ಬೇಕಾಗಿದ್ದ ಐಟಮ್ಗಳನ್ನೇ ನಾನು ಇಡೋವಂಥದ್ದು. ಯಾಕಂದರೆ ನಾರ್ಮಲ್ಲು ಎಲ್ಲರೂ ಬರ್ತಾರೆ, ಆದರೆ ಅವ್ರಿಗೆ ಬಂದಾಗ ಅವ್ರಿಗೆ ನಾವು ಕಬಾಬ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆದರೆ ಜಿಮ್ನವರಿಗೆ ಬ್ರೆಸ್ಟ್ ಪೀಸು ಅದನ್ನೇ ಕೇಳೋದು ಜಾಸ್ತಿ. ಅದ್ರ ಮಧ್ಯದಲ್ಲಿ ನಾನೇನು ಮಾಡ್ತೀನಿ, ಅದು ಆಗಬೇಕು ಅವರಿಗೆ. ಇವತ್ತು ನಾನು ಬ್ರೆಸ್ಟ್ ಪೀಸು ಒಂದನ್ನೇ ನಾನು ತಿಂದೆ, 150 ರೂಪಾಯಿ ಕೊಟ್ಟು 2 ಪೀಸ್ ತಿಂದೆ ಅನ್ನೋಕ್ಕಿಂತ ನಾನು ಕಬಾಬ್ ತಿಂದೆ ಅಂದರೆ ಅದರಲ್ಲಿ 400 ಗ್ರಾಮ್ಸ್ ಇರುತ್ತೆ, ಇದು 300 ಗ್ರಾಮ್ಸ್ ಇರುತ್ತೆ. ಆದರೆ ನಿಮ್ಗೆ ಹೊರ್ತು 2ರಿಂದನೂ ಇರುತ್ತೆ. ಅದರಲ್ಲಿ 2 ಮೂಳೆ ಪೀಸ್ ಜಾಸ್ತಿ ಇರುತ್ತೆ, ಇದರಲ್ಲಿ ಫುಲ್ ಪ್ಲೈನ್ ಆಗಿರುತ್ತೆ. ಸೋಮವಾರ ರಜೆ ಇರುತ್ತೆ ಸರ್. ಸೋಮವಾರ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಪ್ರತಿ ಒಂದು ಕಡೆಯಲ್ಲೂ ನಿಮಗೆ ನಾನ್ ವೆಜ್ಜು ಇರಲ್ಲ. ಇದು ಅಡ್ರೆಸ್ ಬಂದ್ಬಿಟ್ಟು ಸಿರ್ಕೆ ಅಪಾರ್ಟ್ಮೆಂಟ್ ಇದೆ. ಆ ಸರ್ಕಲಿಂದ ಡೌನಿಗೆ ಬರಬೇಕು. ಡೌನಿಗೆ ಬಂದರೆ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ, ಅದರ ಅಪೋಸಿಟಲ್ಲೇ ಶಾಪ್, KHB ಅಪಾರ್ಟ್ಮೆಂಟ್.